ಮೊತ್ತ ಮೊದಲಿಗೆ ನೀವೇನೇ ಬೆಳಗ್ಗೆಯಿಂದ ಇಲ್ಲಿವರೆಗೆ ನಮ್ಮ ಸಹಕಾರ ಕೊಟ್ಟು ಬೆಂಬಲವನ್ನು ಕೊಟ್ಟು ಇವತ್ತು ನಮ್ಮ ಎಲ್ಲಾ ಬೇಡಿಕೆಗಳ ಬಗ್ಗೆ ಏನು ಸಹಕಾರ ಕೊಟ್ಟಿದೆ ಅದಕ್ಕೆ ಸಂಪೂರ್ಣವಾದ ನನ್ನ ಉತ್ಪೂರ್ವಕವಾದ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಇವತ್ತು ಏನು ಬೆಳಗಿನ ಸಮಾವೇಶನ ಮಾಡಿದ್ದೇವೆ, ಆ ಸಮಾವೇಶದ ಬಿಸಿ ಅಂತೂ ಸರ್ಕಾರಕ್ಕೆ ಮುಟ್ಟಿದೆ, ಕಡಾಖಂಡಿತಗೂ ಮುಟ್ಟಿದೆ. ಅದಕ್ಕೆ ಇವತ್ತು ಯಾರು ನಮ್ಮ ಅನುಮಾನ ಇತ್ತು ಗೌತಮ್ ಗಂಭೀರ್ ಬಂದು ಧೈರ್ಯವಾಗಿ ಬಂದು ಮಾತಾಡ್ತಾರೆ ಅನ್ನೋದೇ ನಮಗೆ ಗ್ಯಾರಂಟಿ ಇರಲಿಲ್ಲ. ಬೆಳಗ್ಗೆ ಅವರೇ ನಮಗೂ ಫೋನ್ ಮಾಡಿದ್ರು, ವಿಜಯಭಾಸ್ಕರ್ ಫೋನ್ ಮಾಡಿ, ಇಲ್ಲ ನಾನು ಬಂದು ಮಾತಾಡ್ತೇನೆ ಅನ್ನೋ ಮಾತನ್ನ ಅವರು ನಮಗೂ ಕೂಡ ಫೋನ್ ಮುಖ ಮಾತಾಡಿ ಹೇಳಿದ್ರು. ಅವರು ಕೂಡ ನಾವು ಗೌತಮ್ ಗಂಭೀರ್ಗೆ ಕೇಳ್ಕೊಂಡಿದ್ವಿ, ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ನಿರ್ಧಾರ ಬಂದ್ರೆ ಅದಕ್ಕೆ ನಾವೇನಾದ್ರು ಸ್ಪಂದನೆ ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ ಅವ್ರಿಗೆ. ಅವರು ಕೂಡ ಬಂದವರು ಸ್ಪಷ್ಟವಾಗಿ ಯಾವುದೋ ಮಾತುಗಳನ್ನ ನಾವು ಹೇಳಿಲ್ಲ. ಅದು ಕೂಡ ಅವ್ರ ಮುಂದೆನೆ ನಿಮ್ಮ ಮುಂದೆನೆ ನಾವು ಹೇಳಿದ್ದೇವೆ. 4 ಗಂಟೆಗೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಘೋಷಣೆ ನಾವು ಮಾಡ್ತೇವೆ ಅಂತೇಳಿ. ನಮ್ಮ ಈ ಹೋರಾಟ ಯಾವುದೂ ಕೂಡ ನಿರಂತರ, ಯಾವುದೇ ಕಾರಣಕ್ಕೆ ನಾವು ಅದನ್ನ ಬಿಟ್ಕೊಳ್ಳಿಕ್ಕೆ ತಯಾರಿಲ್ಲ. ಅದು ಕೂಡ ಸರ್ಕಾರ ಏನೋ ಒಂದು ಮನವಿಯನ್ನ ಮಾಡ್ಕೊಂಡಿದ್ದೀವಿ, ವ್ಯವಸ್ಥಾ ಉದ್ದೇಶಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಕೆಲವು ಕಾಲ ನಮಗೆ ಸಮಯವನ್ನು ಕೊಡಿ, ಅದನ್ನ ಕರೆದು ಮಾತನಾಡಿ ಅನ್ನುವಂತ ಭರವಸೆ ಮುಂದಿನ ಮಾತಾಡಿ ಹೋಗಿದ್ದಾರೆ. ಆ ಭರವಸೆಗೆ ನಾವು ಗಮನ ಕೊಡಬೇಕಾಗ್ತದೆ ಅಂತ ಕೂಡ ನಾವು ಕೂಡ ಸಾಕಷ್ಟು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ನಾವು ಇವತ್ತು ನಿರ್ಧಾರಕ್ಕೆ ಬಂದಿದ್ದೇವೆ. ಸರ್ಕಾರ ಮಾರ್ಚ್ 2 ಒಳಗಾಗಿ, ಇದೇ ಮಾರ್ಚ್ 2 ಒಳಗಾಗಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯನ್ನ ಕರೆದು ನಮ್ಮ 2 ಬೇಡಿಕೆಗಳು ಏನಿದೆ, 38 ತಿಂಗಳ ವೇತನ ಬಾಕಿ ಮತ್ತು 1/1/24ರಿಂದ ಏನು ವೇತನ 4 ವರ್ಷ ಒಪ್ಪಂದ ಆಗಬೇಕಾಗತ್ತೆ, ಅದಕ್ಕೆ ಅವರು ಕರೆದು ಒಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನಕ್ಕೆ ಬರೆದ ಹೋದ ಪಕ್ಷದಲ್ಲಿ ನಾವು ಮತಕ್ಕೆ ಹೇಳಿ ಇಲ್ಲದ ಪಕ್ಷದಲ್ಲಿ ನಾವು 2ನೇ ತಾರೀಕಿಂದ ಧರಣಿ ಸತ್ಯಾಗ್ರಹವನ್ನ ಇಲ್ಲೇನೆ ನಾವು ಕೂರ್ತೇವೆ ಅನ್ನುವಂತ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಇಲ್ಲಿ ಕೇಳಿದ್ರೆ ಯಾವುದೇ ಹೋರಾಟವನ್ನ ಬಿಡ್ಲಿಕ್ಕೆ ಯಾವುದು ತಯಾರಿಲ್ಲ. ಇವತ್ತಿನ ಪರಿಸ್ಥಿತಿಯನ್ನ ನೋಡಿ ಇವತ್ತು ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. 2ನೇ ತಾರೀಕು ಮಾರ್ಚ್ ಒಳಗಾಗಿ ನಮ್ಮ ಜಂಟಿ ಕೆಲಸದ 2 ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿದ ಪಕ್ಷದಲ್ಲಿ 2ನೇ ತಾರೀಕು ಸೋಮವಾರದಿಂದ ಎಲ್ಲ ನಾವು ಇಡೀ ನಾಯಕ ಸಮುದಾಯ ಸಾರಿಗೆ ನೌಕರರ ಪ್ರತಿಭಟನೆ ಈಗ ತಾತ್ಕಾಲಿಕವಾಗಿ ವಾಪಸ್ ಪಡೆಯಲಾಗಿದೆ. ಮಾರ್ಚ್ 2ರವರೆಗೆ ಮತ್ತೆ ಈಗ ಸರ್ಕಾರಕ್ಕೆ ಹೊಸ ಡೆಡ್ ಲೈನ್ ಕೊಟ್ಟಿದ್ದಾರೆ. ಒಂದು ವೇಳೆ ಮಾರ್ಚ್ 2ರ ಒಳಗಡೆ ವೇತನ ಪರಿಷ್ಕರಣೆ ಆಗಲಿಲ್ಲ ಅಂದ್ರೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ, ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರನ್ನ ಕರೆದು ಮಾತಾಡಲಿಲ್ಲ ಅಂತ ಹೇಳಿದ್ರೆ, ಮಾರ್ಚ್ 2ನೇ ತಾರೀಕಿನಿಂದಲೇ ಮತ್ತೆ ಧರಣಿ ಸತ್ಯಾಗ್ರಹ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಭವಿಷ್ಯ ದೃಷ್ಟಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ದಯವಿಟ್ಟು ಅದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತೇನೆ. ಸಹಕಾರವನ್ನು ಕೊಡಬೇಕು ಅಂತ ಕೇಳ್ಕೊತೇನೆ. ಯಾವುದೇ ಕಾರಣಕ್ಕೂ ಜಂಟಿ ಕ್ರಿಯಾ ಸಮಿತಿ ಕಾರ್ಮಿಕರ ಪರವಾಗಿರುತ್ತೆ, ಕಾರ್ಮಿಕರ ನಿರ್ಧಾರ ಬದ್ಧವಾಗಿರುತ್ತೆ. ನಮ್ಮ ಏನು ನಿರ್ಧಾರ ಇದೆ 2 ಬೇಡಿಕೆಗಳಿಗೆ ಖಂಡಿತವಾಗಿ ನಾವು ಬದ್ಧರಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತೇನೆ. 2ನೇ ತಾರೀಕು ಒಳಗಾಗಿ ಸಂಪೂರ್ಣವಾದ ಸಹಕಾರವನ್ನು ನಾವು ಕೊಡಬೇಕು ಅಂತ ಕೇಳ್ಕೊತೇನೆ. ಸಹಕಾರ ಕೊಡಬೇಕಾಗುತ್ತೆ. ಇವತ್ತು ಪರಿಸ್ಥಿತಿ ನೋಡಿದ್ರೆ ನಾವು 1,15,000 ಕಾರ್ಮಿಕರ ಭವಿಷ್ಯದ ದೃಷ್ಟಿಯಿಂದ, ಸಾರ್ವಜನಿಕ ದೃಷ್ಟಿಯಿಂದ ನಾವು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಜಂಟಿ ಕ್ರಿಯಾ ಸಮಿತಿ ನಮ್ಮ ಬೇಡಿಕೆಗಳನ್ನು ವಾಪಸ್ ತೆಗೆದುಕೊಳ್ಳಲು ಬದಲಾವಣೆ ಮಾಡೋಕ್ಕಾಗಲಿ ಸುತಾರ ಒಪ್ಪತ್ತಿಲ್ಲ ಅಂತ ಹೇಳ್ತೇನೆ. ದಯಮಾಡಿ ನಮ್ಮ ನಿರ್ಧಾರಕ್ಕೆ ಸಂಪೂರ್ಣ ಕಾರ್ಮಿಕರ ಬೆಂಬಲ ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೇನೆ. ಒಟ್ನಲ್ಲಿ ಈಗ ಸಾರಿಗೆ ನೌಕರರ ಮುಷ್ಕರ ವಾಪಸ್ ಪಡೆದಿದ್ದಾರೆ.